ಮಾಲಿನಿ ಟೀಚರು ಪಾಠ ಮಾಡಬೇಕಾದ್ರೆ ತರುಣ್ ಒಂದು ಕ್ವಶನ್ ಅನ್ನು ಕೇಳೋದಕ್ಕೆ ಕೈಯನ್ನು ಎತ್ತುತ್ತಾನೆ. ತರುಣ್ ತುಂಬಾ ಕ್ಯೂರಿಯಸ್ ಆಗಿರುವಂತಹ ಸ್ಟೂಡೆಂಟ್ ಆಗಿರ್ತಾನೆ. ಮತ್ತೆ ಹೆಚ್ಚು ಕ್ವಶನ್ಗಳನ್ನು ಕೇಳೋದು ಅವನ ಗುಣ ಅಂತಾನೆ ಹೇಳ್ಬೋದು. ಮತ್ತೆ ಮಾಲಿನಿ ಟೀಚರು ತುಂಬಾ ಶಾಂತ ಸ್ವಭಾವದವರು, ತುಂಬಾ ಪೇಷನ್ಸ್ ಅನ್ನ ಹೊಂದಿರುವಂತವ್ರು. ಸೊ ಅದೇನು ಕೇಳು ಅಂತ ಹೇಳ್ಬಿಟ್ಟು ಪರ್ಮಿಷನ್ ಅನ್ನ ಕೊಡ್ತಾರೆ. ತರುಣ್ನ ಕ್ವಶನ್ ಏನು ಅಂದ್ರೆ, ಹೆಚ್ಚು ದುಡ್ಡನ್ನ ಕೂಡಿಡೋದು ಹೇಗೆ ಅಂತ. ಅದಕ್ಕೆ ಟೀಚರು ಸಿಪ್ ಮತ್ತೆ ಲಂಸಮ್ ಅಂದ್ರೆ ಏನು, ಯಾವುದರಲ್ಲಿ ಹೆಚ್ಚು ಹಣವನ್ನು ನಾವು ಕೂಡಿಡ್ಬೋದು, ಅದಕ್ಕೆ ಬೇಕಾದಂತಹ CAGR ರಿಟರ್ನ್ಸ್, XIR ರಿಟರ್ನ್ಸ್ ಗಳು ಹೇಗೆ ನಾವು ಕ್ಯಾಲ್ಕುಲೇಟ್ ಅನ್ನ ಮಾಡ್ಕೋಬೇಕು, 72 ರೂಲ್ ಅನ್ನ ಯೂಸ್ ಮಾಡಿಕೊಂಡು ನಾವು ಕೂಡಿಟ್ಟಂತಹ ಹಣವನ್ನ ಹೇಗೆ ಡಬಲ್ ಮಾಡ್ಕೋಬೇಕು, ಇದೆಲ್ಲವನ್ನು ಅವರು ಹೇಳೋದಕ್ಕೇನೆ ಹೋಗಲ್ಲ. ಏಕೆಂದ್ರೆ ಬೇಸಿಕ್ ಇಂದ ಹೇಳ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಮೊದಲು ಅವನನ್ನೇ ಒಂದು ಕ್ವಶನ್ ಅನ್ನ ಕೇಳ್ತಾರೆ. ನಿಮ್ಮ ಪೇರೆಂಟ್ಸ್ ನಿನಗೆ ಎಷ್ಟು ಪಾಕೆಟ್ ಮನಿಯನ್ನ ಕೊಡ್ತಾರೆ ಅಂತ. ಏಕೆಂದ್ರೆ ತರುಣ್ ಒಳ್ಳೆ ಬಿಸ್ನೆಸ್ ಫ್ಯಾಮಿಲಿಯಿಂದ ಬಂದಿರ್ತಾನೆ. ಅವನಿಗೆ ಡೈಲಿ ದುಡ್ಡನ್ನು ಖರ್ಚು ಮಾಡೋದು ಒಂದು ಅಭ್ಯಾಸ ಅಂತಾನೆ ಹೇಳ್ಬೋದು. ಸೊ ಎಷ್ಟು ದುಡ್ಡನ್ನು ಕೊಡ್ತಾರೆ ಅಂತ ಹೇಳ್ಬಿಟ್ಟು ಟೀಚರ್ ಕೇಳ್ತಾರೆ. ಅದಕ್ಕೆ ತರುಣ್ ಅಪ್ಪ ಅಮ್ಮ ಇಬ್ರು ದುಡ್ಡು ಕೊಡ್ತಾರೆ. ಡೈಲಿ ಒಂದು ಆವರೇಜು 500 ರೂಪಾಯಿ ಆದ್ರೂ ಕೊಟ್ಟೆ ಕೊಡ್ತಾರೆ ಅಂತ ಹೇಳ್ತೇನೆ. ಅಂದ್ರೆ ತಿಂಗಳಿಗೆ ಒಂದು 15,000 ರೂಪಾಯಿ ದುಡ್ಡು ಅವನಿಗೆ ಸಿಗುತ್ತೆ. ಅವಾಗ ಟೀಚರು ಆ 15,000ದಲ್ಲಿ ನೀನು 5,000ವನ್ನ ಖರ್ಚು ಮಾಡ್ದೇನೆ ಹಾಗೇನೆ ಇಟ್ಕೊಂಡ್ರೆ ಹೆಚ್ಚು ದುಡ್ಡನ್ನ ಕೂಡಿಡೋದ್ರ ಬಗ್ಗೆ ಹೇಳ್ಕೊಡ್ತೀನಿ ಅಂತಾರೆ. ಆ ದುಡ್ಡನ್ನ ಡಬಲ್ ಮಾಡೋದ್ರ ಬಗ್ಗೆನೂ ಹೇಳ್ಕೊಡ್ತೀನಿ ಅಂತ ಹೇಳ್ತಾರೆ. ಆದ್ರೆ ಖರ್ಚು ಮಾಡದೇ ಇರೋದು ಹೇಗೆ, ನನಗೆ ದುಡ್ಡನ್ನ ಖರ್ಚು ಮಾಡೇನೆ ಅಭ್ಯಾಸ, ಕೆಲವು ಸಲ ಇನ್ನೂ ಎಕ್ಸ್ಟ್ರಾ ದುಡ್ಡನ್ನೇ ನನಗೆ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ತರುಣ್ ಹೇಳ್ತಾನೆ. ಅವಾಗ ಟೀಚರು ಸ್ಟೂಡೆಂಟ್ಸ್ಗೆಲ್ಲನೂ ಒಂದು ಹೋಮ್ ವರ್ಕ್ ನ ಕೊಡ್ತಾರೆ. ಅದೇನಂದ್ರೆ, ಈ ವಾರ ನೀವು ಏನೇನಕ್ಕೆ ಎಷ್ಟೆಷ್ಟು ದುಡ್ಡನ್ನ ಖರ್ಚು ಮಾಡ್ತೀರಾ ಅಂತ ಹೇಳ್ಬಿಟ್ಟು ನೋಟ್ ಮಾಡ್ಕೊಂಡು ಬಂದ್ರೆ ಅವರಿಗೆ ನಾನು ಈ ಎಲ್ಲಾ ಸೀಕ್ರೆಟ್ ಗಳನ್ನ ಹೇಳ್ಕೊಡ್ತೀನಿ ಅಂತಾರೆ. ತರುಣ್ ತುಂಬಾ ಕ್ಯೂರಿಯಸ್ ಆಗಿರೋದ್ರಿಂದ ಅದನ್ನ ಅವನು ತಿಳ್ಕೊಳ್ಳೇಬೇಕಾಗಿರುತ್ತೆ. ಸೊ ತನ್ನ ಖರ್ಚನ್ನ ಬರೆಯೋದಕ್ಕೆ ಶುರು ಮಾಡ್ತಾನೆ. ಒಂದು ದಿನ ಬರೀತಾನೆ, 2 ದಿನ ಬರೀತಾನೆ, ಆಮೇಲೆ ಕೆಲವು ಎಂಟ್ರಿಗಳು ಮಿಸ್ ಮಾಡ್ಬಿಡ್ತಾನೆ, ಮತ್ತೆ ಬರೆಯೋದಕ್ಕೆ ಶುರು ಮಾಡ್ತಾನೆ. ಹೀಗೆ ಬರಿತಾ ಇರಬೇಕಾದ್ರೆ ಅವರ ತಂದೆಯ ಕಂಪನಿಯಲ್ಲಿ ಕೆಲಸ ಮಾಡುವಂತಹ ಐಶ್ವರ್ಯ ಈ ಎಂಟ್ರಿಯನ್ನ ನೋಡ್ತಾರೆ. ಇವರಿಬ್ರು ತುಂಬಾ ಕ್ಲೋಸ್. ಹಾಗಾಗಿ ಏನ್ ಮಾಡ್ತಿದ್ಯೋ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಆಮೇಲೆ ಅವರಿಬ್ಬರ ನಡುವೆ ಏನೋ ಒಂದು ಸೀಕ್ರೆಟ್ ಮಾತುಕತೆ ನಡೆಯುತ್ತೆ. ಹೀಗೆ ಹೋಮ್ ವರ್ಕ್ ನ ಬರಿತಾ ಸ್ವಲ್ಪ ಖರ್ಚನ್ನು ಕಡಿಮೆ ಮಾಡೋಣ ಅಂತ ನೋಡ್ತಾನೆ. ಬಟ್ ಖರ್ಚನ್ನು ಕಂಟ್ರೋಲ್ ಮಾಡೋದಕ್ಕೆ ಆಗಲ್ಲ. ಜೊತೆಗೆ ಟೀಚರು ಬರೀ ಖರ್ಚನ್ನ ಬರೆಯೋಕಷ್ಟೇ ಹೇಳಿರೋದ್ರಿಂದ ಹೇಗೋ ಒಂದು ವಾರ ಎಂಟ್ರಿಗಳನ್ನೆಲ್ಲ ಬರೆದು ಕಂಪ್ಲೀಟ್ ಅನ್ನ ಮಾಡ್ತಾನೆ. ಟೀಚರ್ಗೆ ಅದನ್ನ ತೋರಿಸ್ತಾನೆ. ಒಂದು ವಾರದ ಹೋಮ್ ವರ್ಕ್ ಆಲ್ಮೋಸ್ಟ್ ಅವನ ಖರ್ಚಿನ ಪ್ಯಾಟರ್ನ್ ಗಳನ್ನ ಹೇಳ್ತಾ ಇರುತ್ತೆ. ಟೀಚರು ಅದನ್ನ ನೋಡ್ಬಿಟ್ಟು ಎಲ್ಲೆಲ್ಲಿ ಖರ್ಚನ್ನ ಕಂಟ್ರೋಲ್ ಮಾಡಬಹುದು ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತಾರೆ. ಹೇಗೆ ಅನ್ನೋದನ್ನ ಜೇಮ್ಸ್ ಕ್ಲಿಯರ್ ಅವರ ಅಟಾಮಿಕ್ ಹ್ಯಾಬಿಟ್ ಅನ್ನುವಂತಹ ಬುಕ್ ಇಂದ ಗುಡ್ ಹ್ಯಾಬಿಟ್, ಬ್ಯಾಡ್ ಹ್ಯಾಬಿಟ್ ಗಳ ಬಗ್ಗೆ ಹೇಳ್ಕೊಡ್ತಾರೆ. ಇದರಿಂದ ತಿಂಗಳಿಗೆ 7,000 ಅಮೌಂಟ್ ಅನ್ನು ಅವನು ಉಳಿಸ್ತಾ ಹೋಗ್ತಾನೆ. ಇವಾಗ ಟೀಚರ್ ಹೇಳ್ತಾರೆ, ಈ ದುಡ್ಡನ್ನು ನೀನು ಬ್ಯಾಂಕ್ ನಲ್ಲಿ ಇಟ್ರೆ ಇನ್ಫ್ಲೇಷನ್ ಆಗಿ ದುಡ್ಡೇನೆ ಕಡಿಮೆ ಆಗೋಗುತ್ತೆ. ಅಂದ್ರೆ ಇವತ್ತಿನ 10 ರೂಪಾಯಿ ಚಾಕ್ಲೇಟ್ ಬೆಲೆ ಮುಂದಿನ ವರ್ಷ 15 ಆಗಿರುತ್ತೆ, ಇಲ್ಲಾಂದ್ರೆ ಕ್ವಾಂಟಿಟಿ ಕಡಿಮೆ ಆಗಿರುತ್ತೆ. ನಿನ್ನ ಬ್ಯಾಂಕ್ ನಲ್ಲಿ 10 ರೂಪಾಯಿನೇ ಇಟ್ಟಿದ್ದೀರಾ ಅಂದ್ರೆ ಒಂದು ವರ್ಷ ಕಳೆದಾದ್ಮೇಲೆ ಒಂದು ವಸ್ತುವನ್ನ ಕೊಳ್ಳುವಂತಹ ಬೆಲೆ ಅದಕ್ಕಿರಲ್ಲ, ಕಡಿಮೆ ಆಗಿರುತ್ತೆ. ಸೊ ಶೇರ್ ಮಾರ್ಕೆಟ್ ನಲ್ಲಿ ಇಂಡೆಕ್ಸ್ ಫಂಡ್ ಅಲ್ಲಿ ಮಂತ್ಲಿ SIP ಅಂದ್ರೆ ಸಿಸ್ಟಮ್ಯಾಟಿಕ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಇಂಡೆಕ್ಸ್ ಫಂಡ್ ನಲ್ಲಿ ಅವರು ತಿಂಗಳ 5,000 ಕಟ್ ಆಗೋ ತರ ಬ್ಯಾಂಕ್ ನಲ್ಲಿ ಆಟೋಮೇಟ್ ಮಾಡ್ಬಿಟ್ಟು ತೋರಿಸ್ತಾರೆ. ಇವನು ಅದನ್ನ ಮಾಡ್ತಾನೆ. ಟೀಚರ್ ನ ಮನೆ ಪಕ್ಕದಲ್ಲಿ ಸ್ವಾಮಿ ಅಂತ ಹೇಳ್ಬಿಟ್ಟು ಒಬ್ರು ಇರ್ತಾರೆ. ಅವರು ಟೀಚರ್ ಮನೆಗೆ ಬಂದಾಗ ಈ ಇನ್ವೆಸ್ಟ್ಮೆಂಟ್ ಬಗ್ಗೆ ತಿಳ್ಕೊತಾರೆ. ಇವ್ರಿಗೆ ಟೀಚರು ಇಷ್ಟ ಇರೋದ್ರಿಂದ ನಾನು ಇನ್ವೆಸ್ಟ್ ಅನ್ನ ಮಾಡ್ತೀನಿ ಅಂತ ಹೇಳ್ಬಿಟ್ಟು 5,000 ಸಿಪ್ ನಲ್ಲಿ ಇನ್ವೆಸ್ಟ್ ಮಾಡೋದಕ್ಕೇನೆ ಅವರು ಶುರು ಮಾಡ್ಕೋತಾರೆ. ಹೀಗೆ ಒಂದು ವರ್ಷ ಕಳೆಯುತ್ತೆ. ಸ್ವಾಮಿ ಹಣ ಟೀಚರ್ ಹೇಳೋ ರೀತಿ ಜಾಸ್ತಿ ಆಗಿರಲ್ಲ, ಇನ್ನು 25,000 ಇವರಿಗೆ ಲಾಸ್ ಏನೇ ಆಗಿರುತ್ತೆ. ಇವರು 3 ಜನನು ಇನ್ವೆಸ್ಟ್ ಅನ್ನ ಮಾಡಿದ್ದು 3/12/2007ರಲ್ಲಿ. ಇವಾಗ 3/12/2008 ಆಗಿದೆ. 5,000 ಸಿಪ್ ತರ ಇವರು ವರ್ಷಕ್ಕೆ 65,000 ಟೋಟಲ್ ಇನ್ವೆಸ್ಟ್ ಅನ್ನ ಮಾಡಿದ್ದಾರೆ. ಬಟ್ ಆ ಹಣ ಇವಾಗ 39,930 ರೂಪಾಯಿ ಆಗಿದೆ. ಅಂದ್ರೆ 25,070 ರೂಪಾಯಿ ಲಾಸೇ ಆಗೋಯ್ತು. ಟೀಚರು ಮಿಸ್ಟೇಕ್ ಆಗಿ ಇದನ್ನ ಸಜೆಸ್ಟ್ ಮಾಡಿದ್ರೆ ಅಂತ ಹೇಳ್ಬಿಟ್ಟು ಇನ್ನು ಬಿಟ್ರೆ ಸರಿಯಾಗಲ್ಲ ಅಂತ ಹೇಳ್ಬಿಟ್ಟು 40,000 ಉಳಿದಿದೆಯಲ್ಲ ಅದನ್ನು 0 ಆಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಸ್ವಾಮಿ ಆ 40,000ವನ್ನ ವಿತ್ಡ್ರಾ ಮಾಡ್ಕೊಂಡ್ಬಿಡ್ತಾನೆ. ಸೊ ಸಿಪ್ ಅಷ್ಟು ಒಳ್ಳೇದಲ್ಲ ಅಂತ ನಿಮ್ಗೆ ಗೊತ್ತಾಗಿರ್ಬೋದು. ಆದ್ರೆ ಟೀಚರು ವಿತ್ಡ್ರಾ ಮಾಡಿರಲ್ಲ. ಯಾಕೆಂದ್ರೆ ಅವ್ರಿಗೆ ಗೊತ್ತಿರುತ್ತೆ ಅಟ್ಲೀಸ್ಟ್ 5 ವರ್ಷ ಆದ್ರೂ ನಾವು ಇದಕ್ಕೆ ಟೈಮ್ ಅನ್ನ ಕೊಡಬೇಕು ಅಂತ. ಜೊತೆಗೆ ಮಾರ್ಕೆಟ್ ಡೌನ್ ಅಲ್ಲಿ ಇದೆ, ಇವಾಗ ನಾವು ಅಮೌಂಟ್ ಅನ್ನ ವಿತ್ಡ್ರಾ ಮಾಡಿದ್ರೆ ಸಹಜವಾಗಿ ಕಡಿಮೆನೆ ಬರುತ್ತೆ ಅಂತ. ಸೊ ಪೇಷನ್ಸ್ ಇಂದ ಇವರು 7 ವರ್ಷ ವೇಟ್ ಅನ್ನ ಮಾಡ್ತಾರೆ. ಇವರಿಗೆ 7,60,000 ಸಿಗುತ್ತೆ. ಅಂದ್ರೆ ಇವರು ವರ್ಸ್ಟ್ ಟೈಮ್ ಅಲ್ಲಿ, ಅಂದ್ರೆ ಮಾರ್ಕೆಟ್ ಟಾಪ್ ನಲ್ಲಿ ಅಂದ್ರೆ ಬೀಳೋಕ್ಕಿಂತ ಮುಂಚೆ ಇನ್ವೆಸ್ಟ್ ಅನ್ನ
ಮಾಡಿದ್ರು. ಇವ್ರಿಗೆ XIRR 12% ಸಿಗುತ್ತೆ. XIRR ಅಂದ್ರೆ ಹೇಳ್ತೀನಿ, ಮೊದಲು ಸ್ಟೂಡೆಂಟ್ ಆದಂತಹ ತರುಣ್ ಎಷ್ಟು ರಿಟರ್ನ್ ಅನ್ನ ತಗೊಂಡಿದ್ದಾನೆ ಅಂತ ನೋಡೋಣ. ತರುಣ್ ಅಷ್ಟೇನೆ ವೇಟ್ ಮಾಡಿರ್ತಾನೆ, ಅಂದ್ರೆ 7 ವರ್ಷ. ಅವನು 7,60,000 ಅಂದ್ರೆ 12% XIR ಬಂದಿದೆ. ಜೊತೆಗೆ ಇನ್ನೂ ಎಕ್ಸ್ಟ್ರಾ ಇವನಿಗೆ 2,63,000 ರೂಪಾಯಿನೂ ಬಂದಿರುತ್ತೆ. ಇದನ್ನ ನೋಡ್ಬಿಟ್ಟು ಟೀಚರ್ಗೆ ಸ್ವಲ್ಪ ಆಶ್ಚರ್ಯ ಆಗುತ್ತೆ. ಸ್ವಾಮಿಗಂತೂ ಡಬಲ್ ಆಶ್ಚರ್ಯ ಆಗೋಗುತ್ತೆ. ಯಾಕಂದ್ರೆ ಅವನು ಲಾಸ್ ಅಲ್ಲಿ ಇರ್ತಾನೆ. ಹೇಗೆ ನಿನಗೆ ಇಷ್ಟೊಂದು ದುಡ್ಡು ಬಂತು, ನಿನಗೆ ನಿಮ್ಮ ಅಪ್ಪ ಕೊಟ್ಟಿರ್ಬೇಕು ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಆದ್ರೆ ಹಾಗೇನು ಆಗಿರಲ್ಲ. ಹೇಗೆ ಅಂತ ತರುಣೇನೆ ಹೇಳ್ತಾ ಹೋಗ್ತಾನೆ. ಅವರ ತಂದೆಯ ಕಂಪನಿಯಲ್ಲಿ ಒಬ್ರು ಐಶ್ವರ್ಯ ಅಂತ ಇದ್ರಲ್ಲ, ಒಂದು ಸೀಕ್ರೆಟ್ ಮಾತುಕತೆ ಮಾಡ್ಕೊಂಡಿದ್ರಲ್ಲ, ಅವರು ತುಂಬಾ ವರ್ಷಗಳಿಂದ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಅನ್ನ ಮಾಡ್ತಾ ಬರ್ತಾ ಇದ್ದಾರೆ. ತುಂಬಾ ಕೈಂಡ್ ಪರ್ಸನ್ ಅವರು. ಲಂಸಮ್ ನಲ್ಲಿ ಇನ್ವೆಸ್ಟ್ ಅನ್ನ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಅವರೇನೆ ತರುಣ್ಗೆ ಹೇಳ್ಕೊಟ್ಟಿದ್ದು. ಇದೇನೆ ಇವರ ಮೊದಲ ಸೀಕ್ರೆಟ್ ಅನ್ನು ಸಹ. ತರುಣ್ ಈ ಸೀಕ್ರೆಟ್ ಅನ್ನ ಫಾಲೋ ಮಾಡ್ತಾ ಹೋಗ್ತಾನೆ ಅಷ್ಟೇನೆ. ಅಂದ್ರೆ ತನ್ನ ಡ್ಯಾಡು ಏನಾದ್ರೂ ತಗೋ ಅಂತ ಹೇಳ್ಬಿಟ್ಟು ಅಮೌಂಟ್ ಅನ್ನ ಕೊಟ್ಟಾಗ, ನಾನು ಅದನ್ನ ತಿಂಗಳ SIP ಹಾಕ್ದಲೇನೆ ಒಂದೇ ಸಲ ಲಂಸಮ್ ಅನ್ನ ಹಾಕಿದ್ದೆ ಅಂತ ಹೇಳ್ಬಿಟ್ಟು ಹೇಳ್ತೇನೆ. ಐಶ್ವರ್ಯ ಹೇಳ್ದಾಗೆ ಮಾರ್ಕೆಟ್ ಪೂರ್ತಿ ಕೆಳಗೆ ಬಿದ್ದಾಗ ಲಂಸಮ್ ನಲ್ಲಿ ಇನ್ವೆಸ್ಟ್ ಅನ್ನ ಮಾಡಿದ್ರೆ SIP ಗಿಂತ ಜಾಸ್ತಿ ಲಾಭ ಬರುತ್ತೆ ಅಂತ. 3/12/2008 ಸ್ವಾಮಿ ತನ್ನ ದುಡ್ಡನ್ನ ಬಿಡಿಸ್ಕೊಂಡಿದ್ರೆ ತರುಣ್ 50,000 ಹಾಕಿರ್ತಾನೆ. ಇವಾಗ ಅದು 235% ನಷ್ಟು ಬೆಳೆದಿದೆ. ಅಂದ್ರೆ 1,17,938 ರೂಪಾಯಿ ಪ್ರಾಫಿಟ್ ಬಂದಿದೆ ಅಂತ ಹೇಳ್ತಾನೆ. ಅವಾಗ ಟೀಚರ್ ಹೇಳ್ತಾರೆ, 235% ಅಲ್ಲ, ಅದು ನಿನಗೆ ಪ್ರಾಫಿಟ್ ಬಂದಿರೋದು 21.39% CAGR ಅಂತ. CAGR ಅಂದ್ರೆ ಏನು ಅಂತ ತರುಣ್ ಮತ್ತೆ ಸ್ವಾಮಿ ಕೇಳ್ತಾರೆ. ಅದಕ್ಕೆ ಟೀಚರು, CAGR ಅಂದ್ರೆ ಒಂದು ಅಮೌಂಟ್ ಹೆಚ್ಚು ಕಾಲ ಒಂದೇ ಕಡೆ ಇನ್ವೆಸ್ಟ್ ಅನ್ನ ಮಾಡ್ಕೊಂಡಿದ್ರೆ ಆ ಅಮೌಂಟ್ ವರ್ಷ ಎಷ್ಟು ಪರ್ಸೆಂಟ್ ಬೆಳೀತಾ ಹೋಗಿದೆ ಅಂತ ಹೇಳ್ಬಿಟ್ಟು ನೋಡುವಂಥದ್ದೇ CAGR ಅಂತಾರೆ. ಅದರಲ್ಲಿ ಒಂದು ವರ್ಷ ಮಿಸ್ ಆಗಿ ರಿಟರ್ನ್ ಬಂದಿಲ್ದೇನೆ ಇರ್ಬೋದು, ಮತ್ತೊಂದು ವರ್ಷ ಜಾಸ್ತಿನೇ ಬಂದಿರಬಹುದು. ಎಲ್ಲವನ್ನು ಸೇರಿಸಿ ಒಂದು ಆವರೇಜ್ ಆಗಿ ವರ್ಷಕ್ಕೆ ಎಷ್ಟು ರಿಟರ್ನ್ ಬರ್ತಾ ಹೋಗಿದೆ ಅಂತ ಹೇಳೋದೇನೆ CAGR. ಎಕ್ಸಾಂಪಲ್ಗೆ ಇನ್ವೆಸ್ಟ್ಮೆಂಟ್ ಅಮೌಂಟ್ 10,000 ಅನ್ಕೊಂಡ್ರೆ ಲಾಸ್ಟಿಗೆ ಅದು 5 ಲಕ್ಷ ಆಯ್ತು ಅಂದ್ರೆ 5 ವರ್ಷದಲ್ಲಿ ಅಂದ್ರೆ 4 ಪಟ್ಟು ಅಂದ್ರೆ 400% ರಿಟರ್ನ್ ಆಯ್ತು. ಇದು ಅಬ್ಸಲ್ಯೂಟ್ ರಿಟರ್ನ್ ಆಗಿರುತ್ತೆ. ಈ ಫಾರ್ಮುಲಾವನ್ನು ನೋಡಿ, ಇದು CAGR ರಿಟರ್ನ್. ಇದನ್ನೇನು ನೀವು ನೆನಪಿಟ್ಕೊಳ್ಬೇಕಾಗಿಲ್ಲ. ಆನ್ಲೈನ್ ಅಲ್ಲಿ ಕ್ಯಾಲ್ಕುಲೇಟರ್ಗಳು ಸಿಗ್ತವೆ. 10,000 ಹಾಕಿ 50,000 ಹಾಕಿ ಮತ್ತೆ 5 ವರ್ಷವನ್ನು ಹಾಕಿದ್ರೆ ಇಲ್ಲೇ ರಿಟರ್ನ್ ನಿಮ್ಗೆ ಬಂದೋಗುತ್ತೆ. ಹೀಗೆ CAGR ಅನ್ನ ಕ್ಯಾಲ್ಕುಲೇಟ್ ಮಾಡಬಹುದು. ಹೀಗೆ ತರುಣ್ ತುಂಬಾ ಇನ್ವೆಸ್ಟ್ಮೆಂಟ್ ಗಳನ್ನ ಮಾಡಿರ್ತಾನೆ. 2008 50,000 ಹಾಕಿರ್ತಾನೆ. ಅದು 2011 1,17,938 ರೂಪಾಯಿ ಬಂದಿರುತ್ತೆ. ಮತ್ತೆ 2011 50,000 ಹಾಕಿರ್ತಾನೆ. ಅಲ್ಲೂ 95,150 ರೂಪಾಯಿ ಬಂದಿರುತ್ತೆ. CAGR 22%. ಇನ್ನೂ ಒಂದ್ಸತಿ ಆಪರ್ಚುನಿಟಿ ಇರುತ್ತೆ 2013 ಆದ್ರೆ ಅವನ ಹತ್ರ ಅವಾಗ ದುಡ್ಡಿರಲ್ಲ. ಅಲ್ಲೂ ಅಕಸ್ಮಾತ್ 50,000 ಹಾಕಿದ್ರೆ 78,000 ಬಂದಿರೋದು. CAGR 33% ಅಷ್ಟು. ಇವಾಗ ತರುಣ್ಗೆ ಮತ್ತೆ ಸ್ವಾಮಿಗೆ CAGR ಅಂದ್ರೆ ಏನು ಅಂತ ಗೊತ್ತಾಗುತ್ತೆ. ಈ XIRR ಅಂದ್ರೆ ಏನು ಅಂತ ಟೀಚರು ಹೇಳ್ತಾ ಹೋಗ್ತಾರೆ. CAGR ಅಲ್ಲಿ ಒಂದು ಸಲ ಅಮೌಂಟ್ ಅನ್ನ ಹಾಕ್ಬಿಟ್ಟು ರಿಟರ್ನ್ ಅನ್ನ ತಗೋತೀವಿ. ಆದ್ರೆ ಒಂದೇ ಸಲ ನಾವು ಅಮೌಂಟ್ ಅನ್ನ ಹಾಕ್ದೇನೆ ಮಂತ್ಲಿ ದುಡ್ಡನ್ನ ಹಾಕ್ತಾ ಹೋದ್ರೆ, ಅಥವಾ ನಮಗೆ ಯಾವಾಗ ದುಡ್ಡು ಸಿಗುತ್ತೋ ಅವಾಗ ಹಾಕ್ತಾ ಹೋದ್ರೆ, ಸಿಪ್ ಅನ್ನ ಮಾಡ್ತಾ ಹೋದ್ರೆ ಆ ಅಮೌಂಟ್ ಎಷ್ಟಾದ್ರೂ ಆಗ್ಬೋದು, ಯಾವ ಸಮಯದಲ್ಲಾದ್ರೂ ಆಗ್ಬೋದು, ಹೆಚ್ಚು ಕಡಿಮೆ ಆದ್ರೂ ಪರವಾಗಿಲ್ಲ, ಮಧ್ಯದಲ್ಲಿ ಬಿಡಿಸ್ಕೊಂಡಿದ್ರು ಪರವಾಗಿಲ್ಲ. ಆ ಅಮೌಂಟ್ ಗಳನ್ನ, ಡೇಟ್ ಗಳನ್ನ ಎಂಟ್ರಿಯನ್ನ ಮಾಡ್ತಾ ಹೋಗ್ಬೇಕು. ಹೀಗೆ ಮಾಡ್ತಾ ಹೋದ್ರೆ ವರ್ಷಕ್ಕೆ ಆವರೇಜ್ ರಿಟರ್ನ್ ಬರುತ್ತಲ್ಲ, ಅದು XIRR ಆಗಿರುತ್ತೆ. ಟೀಚರ್ ನ ಸಿಪ್ಗೆ 12% XIRR ಬಂದಿರುತ್ತೆ. ಒಂದು ಕಾಲಮ್ ಅಲ್ಲಿ ಡೇಟ್ ಹಾಕಿದೀನಿ, ಇನ್ನೊಂದು ಕಾಲಮ್ ಅಲ್ಲಿ ಅಮೌಂಟ್ ಗಳನ್ನ ಹಾಕಿದೀನಿ. ಮೈನಸ್ ಇರೋದು ನಾವು ದುಡ್ಡನ್ನ ಕೊಟ್ಟಿರೋದು, ಪ್ಲಸ್ ಇರೋದು ಅಕಸ್ಮಾತ್ ನಾವು ಬಿಡಿಸ್ಕೊಂಡಿದ್ರೆ ಪ್ಲಸ್ ಹಾಕಿದೀನಿ. ಎಕ್ಸೆಲ್ ಅಲ್ಲಿ XIRR ಅಂತ ಹೇಳ್ಬಿಟ್ಟು ಫಾರ್ಮುಲಾವನ್ನ ಹಾಕಿ ವ್ಯಾಲ್ಯೂ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಡೇಟ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಎಂಟರ್ ನೋಡಿದ್ರೆ ನಿಮ್ಗೆ XIRR ರಿಟರ್ನ್ ಬರುತ್ತೆ. ಈ ರೀತಿ ರಿಟರ್ನ್ ಬಂದಿರೋ ಹಣವನ್ನ ನೀವು ಡಬಲ್ ಮಾಡಬೇಕು ಅಂದ್ರೆ ನೀವು ಎಷ್ಟು ಪರ್ಸೆಂಟ್ ರಿಟರ್ನ್ ಅನ್ನ ವರ್ಷಕ್ಕೆ ತಗೊಂಡಿದ್ದೀರಾ ಡಿವೈಡೆಡ್ ಬೈ 72 ಅನ್ನ ಹಾಕಿದ್ರೆ ನಿಮ್ಮ ಹಣ ಯಾವಾಗ ಡಬಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ನೋಡ್ಕೋಬಹುದು. ಎಕ್ಸಾಂಪಲ್ಗೆ ನೀವು 16% ರಿಟರ್ನ್ ಅನ್ನ ವರ್ಷಕ್ಕೆ ತಗೋತಾ ಇದ್ದೀರಾ ಅಂದ್ರೆ ಡಿವೈಡೆಡ್ ಬೈ 72 ಅನ್ನ ಮಾಡಿದ್ರೆ 4.5 ವರ್ಷದಲ್ಲಿ ನಿಮ್ಮ ಹಣ ಡಬಲ್ ಆಗುತ್ತೆ. ನೀವು FD ನಲ್ಲಿ ಹಣವನ್ನ ಇಡ್ತಾ ಇದ್ದೀರಾ ಅಂದ್ರೆ 6% ರಿಟರ್ನ್ ನಿಮ್ಗೆ ಬರ್ತಾ ಇದೆ ಅಂದ್ರೆ ಡಿವೈಡೆಡ್ ಬೈ 72 ಅನ್ನ ಹಾಕಿದ್ರೆ 12 ವರ್ಷಕ್ಕೆ ನಿಮ್ಮ ಹಣ ಡಬಲ್ ಆಗುತ್ತೆ. ಹೀಗೆ ನೀವು ನಿಮ್ಮ ಹಣ ಯಾವಾಗ ಡಬಲ್ ಆಗುತ್ತೆ ಅಂತ ಹೇಳ್ಬಿಟ್ಟು ತಿಳ್ಕೊಬಹುದು. ಪರ್ಸೆಂಟೇಜು ಡಿವೈಡೆಡ್ ಬೈ 72.
ಆಗಿರುತ್ತೆ. ಈ ರೀತಿ ತರುಣ್ ಟೀಚರ್ ಮತ್ತೆ ಸ್ವಾಮಿಗಿಂತ ಹೆಚ್ಚು ರಿಟರ್ನ್ ಅನ್ನ ತಗೊಂಡಿರೋದನ್ನ ಐಶ್ವರ್ಯಗೆ ಹೇಳ್ತೇನೆ. ತರುಣ್ ಕ್ಯೂರಿಯಸ್ ಆಗಿರೋ ಜೊತೆಗೆ ತಾನೇ ಫಸ್ಟ್ ಬರಬೇಕು ಅನ್ನುವಂತಹ ಛಲನೂ ಇರುತ್ತೆ. ಸೊ ಈ ಖುಷಿಯನ್ನ ನೋಡ್ಬಿಟ್ಟು ಐಶ್ವರ್ಯ ಎರಡನೇ ಸೀಕ್ರೆಟ್ ಅನ್ನ ಹೇಳ್ಕೊಡ್ತಾಳೆ. ಸ್ವಾಮಿ ಮನೆಯಲ್ಲಿ ಕೂತ್ಕೊಂಡು ಯೋಚಿಸ್ತಾನೆ. ಲಂಸಮ್ ಹಾಕಿದ್ರೆ ತುಂಬಾ ದುಡ್ಡು ಬರುತ್ತೆ ಅಂತ ಆತನಿಗೆ ಗೊತ್ತಾಗುತ್ತೆ. ಜೊತೆಗೆ ಈತ ಸೇಲ್ಸ್ ಮ್ಯಾನ್ ಆಗಿ ಕೆಲಸವನ್ನ ಮಾಡ್ತಾ ಇರ್ತಾನೆ. ಒಳ್ಳೆ ಸೇಲ್ಸ್ ಮ್ಯಾನು ಸಹ. ಹಂಗಾಗಿ ಒಂದೊಂದ್ಸಲ ಒಳ್ಳೆ ಕಮಿಷನ್ ಅಮೌಂಟ್ ಇವನಿಗೆ ಬರ್ತಾ ಇರುತ್ತೆ. ಸೊ ಅಮೌಂಟ್ ಅನ್ನ ಲಂಸಮ್ ನಲ್ಲಿ ನಾನು ಇನ್ವೆಸ್ಟ್ ಅನ್ನ ಮಾಡಿ ಹೆಚ್ಚು ಹಣವನ್ನ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಡಿಸೈಡ್ ಅನ್ನ ಮಾಡ್ಕೋತಾನೆ. ಟೀಚರ್ಗೆ ಲಂಸಮ್ ನ ಪ್ಲಾನ್ ಗೊತ್ತಿರುತ್ತೆ, ಬಟ್ ಅವ್ರ ಹತ್ರ ಹಣ ಯಾವ್ದು ಬರ್ತಾ ಇರಲ್ಲ. ಸೊ ಅವರು ಸಂಜೆ ಟ್ಯೂಷನ್ ಅನ್ನ ಮಾಡೋದಕ್ಕೆ ಶುರು ಮಾಡ್ಕೋತಾರೆ. ಅವ್ರಿಗೂ ಹಣ ಬರೋದಕ್ಕೆ ಶುರು ಆಗುತ್ತೆ. ಅವರು ಲಂಸಮ್ ಅನ್ನ ಇನ್ವೆಸ್ಟ್ ಮಾಡೋದಕ್ಕೆ ಶುರು ಮಾಡ್ಕೋತಾರೆ. ತನ್ನ ಸ್ಟೂಡೆಂಟ್ ಬಗ್ಗೆ ತುಂಬಾ ಪ್ರೌಡ್ ಫೀಲ್ ಅನ್ನು ಮಾಡ್ತಾರೆ. ಹೀಗೆ ಸ್ವಲ್ಪ ವರ್ಷ ಕಳೆದಾದ್ಮೇಲೆ ಇವಾಗ ಸ್ವಾಮಿ ಲಂಸಮ್ ನಲ್ಲಿ 3/3/2015 ಇನ್ವೆಸ್ಟ್ ಅನ್ನ ಮಾಡಿರ್ತಾನೆ. ಆದ್ರೆ ಇವನಿಗೆ ಮತ್ತೆ ಲಾಸ್ ಆಗೋಗಿದೆ. ಇನ್ವೆಸ್ಟ್ಮೆಂಟ್ ಮಾಡಿರೋದು 50,000, ಇವಾಗ ಅದು 41,882 ರೂಪಾಯಿ ಆಗಿದೆ. ಅಂದ್ರೆ 8,000 ಲಾಸೇನೆ ಆಗಿದೆ. ಈ ಇನ್ವೆಸ್ಟ್ಮೆಂಟ್ ಮಾಡಿದ್ದು ಇಂಡೆಕ್ಸ್ ಫಂಡ್ ನಲ್ಲೇನೆ. ಸೊ ಸ್ವಲ್ಪ ದಿನಕ್ಕಾದ್ರೆ ಮಾರ್ಕೆಟ್ ಮೇಲೆ ಹೋಗುದು. ಬಟ್ ಸ್ವಾಮಿ ತುಂಬಾ ಸ್ಟ್ರೆಸ್ ನಲ್ಲಿ ಇರೋದ್ರಿಂದ ಈ ರೀತಿ ದಿನ ಲಾಸ್ ಆಗ್ತಿರೋದನ್ನ ಅವನ ಕೈಲಿ ನೋಡೋದಕ್ಕೆ ಆಗೋದೇ ಇಲ್ಲ. ಹಂಗಾಗಿ ಇದನ್ನ ಮಾರ್ಬಿಟ್ಟು ಉಳಿದ ಹಣವನ್ನ ತಗೋಬಿಡ್ತಾನೆ. ಟೀಚರು ಸೇಮ್ ಟೈಮ್ ನಲ್ಲೇ ಇನ್ವೆಸ್ಟ್ ಅನ್ನ ಮಾಡಿರ್ತಾರೆ. ಆದ್ರೆ ಇವರು 2018 ಅವರ ಮದುವೆಗೋಸ್ಕರ ಇದನ್ನ ಬಿಡಿಸ್ಕೋತಾರೆ. ಇವರು 1 ಲಕ್ಷವನ್ನ ಹಾಕಿರ್ತಾರೆ. ಅದು 21% CAGR ಬಂದಿರುತ್ತೆ. 1,42,046 ರೂಪಾಯಿ ಆಗಿರುತ್ತೆ. ಆದ್ರೆ ತರುಣ್ ಈ ಲಂಸಮ್ ಲಾಭದ ಜೊತೆಗೆ ಕೆಲವು ಸ್ಟಾಕ್ ನಲ್ಲಿ ಸಿಪ್ಪು ಮತ್ತೆ ಲಂಸಮ್ ಸ್ಟ್ರಾಟಜಿಯನ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಹೆಚ್ಚು ದುಡ್ಡನ್ನ ಮಾಡ್ಕೊಂಡಿರ್ತಾನೆ. ಥ್ಯಾಂಕ್ಸ್ ಟು ಐಶ್ವರ್ಯ ಅಂತ ಹೇಳ್ಬೋದು. ಅದು ಇವರಿಬ್ಬರ ಎರಡನೇ ಸೀಕ್ರೆಟ್. ಟೀಚರ್ ಇದನ್ನ ನೋಡಿ ತುಂಬಾನೇ ಖುಷಿ ಪಡ್ತಾರೆ. ಯಾಕೆಂದ್ರೆ ಅವರು ಬರೀ ಸೇವಿಂಗ್ಸ್ ಮಹತ್ವವನ್ನ ಹೇಳ್ಕೊಟ್ಟಿರ್ತಾರೆ ಅಷ್ಟೇನೆ. ಆದ್ರೆ ತನ್ನ ಕ್ಯೂರಿಯಾಸಿಟಿಯಿಂದ ತಿಳ್ಕೊಳ್ಳುವಂತಹ ಮನಸ್ಸಿಂದ ತನ್ನ ಸ್ಟೂಡೆಂಟ್ ಹೇಗೆ ಪೂರ್ತಿ ಸ್ಟಾಕ್ ಮಾರ್ಕೆಟ್ ಬಗ್ಗೆನೆ ತಿಳ್ಕೊತಾ ಹೋಗ್ತಾ ಇದ್ದಾನೆ, ತನಗೂ ತನ್ನ ಫ್ರೆಂಡಿಗೂ ಹೇಳ್ಕೊಡುವಷ್ಟು ಕಲಿತಾ ಇದ್ದಾನೆ ಅಂತ ಹೇಳ್ಬಿಟ್ಟು ತುಂಬಾನೇ ಪ್ರೌಡ್ ಆಗಿ ಫೀಲ್ ಮಾಡ್ತಾರೆ. ಸ್ವಾಮಿಗೆ ಮಾತ್ರ ತುಂಬಾನೇ ಬೇಜಾರಾಗೋಗುತ್ತೆ. ಮಾಲಿನಿ ಟೀಚರ್ದು ಮದುವೆನೂ ಆಗೋಗುತ್ತೆ. ಇದ್ರ ಜೊತೆಗೆ ಸ್ವಾಮಿ ತನ್ನ ದುಡ್ಡನ್ನು ಕಳ್ಕೊಂಡು ಫುಲ್ ಲಾಸ್ ಅಲ್ಲಿ ಇರೋ ರೀತಿ ಆಗೋಗುತ್ತೆ. ಆದ್ರೆ ನಿಫ್ಟಿ 50 ಇಂಡೆಕ್ಸ್ ನಲ್ಲಿ ಸಿಪ್ ನ ವರ್ಸ್ಟ್ ಟೈಮ್ ನಲ್ಲಿ ಇನ್ವೆಸ್ಟ್ ಮಾಡಿದ್ರು ಜಾಸ್ತಿ ವರ್ಷ ಇಟ್ಕೊಂಡ್ರೆ ಲಾಭನೇ ಬರುತ್ತೆ ಅನ್ನೋದು ಅವನಿಗೆ ಗೊತ್ತಾಗುತ್ತೆ. ಮತ್ತೆ ಲಂಸಮ್ ನ ವರ್ಸ್ಟ್ ಟೈಮ್ ನಲ್ಲಿ ಹಾಕಿದ್ರು ನಿಫ್ಟಿ ಡೌನ್ ಆದಾಗ ಬಿಡಿಸ್ದಲೇನೆ ವೆಯ್ಟ್ ಮಾಡಿದ್ರೆ ಮಾರ್ಕೆಟ್ ಮತ್ತೆ ಬೌನ್ಸ್ ಬ್ಯಾಕ್ ಮಾಡೇ ಮಾಡುತ್ತೆ ಅಂತ ಗೊತ್ತಾಗುತ್ತೆ. ಇದು ಹಿಸ್ಟ್ರಿನಲ್ಲಿ ಪ್ರೂವ್ ಆಗಿರುವಂತದ್ದು. ಮುಂದೆ ಹೀಗೆ ಆಗುತ್ತೆ ಅನ್ನೋದು ಏನು ಗ್ಯಾರಂಟಿ ಇಲ್ಲ, ಬಟ್ ಒಂದು ಪ್ರಿಡಿಕ್ಷನ್ ಅಷ್ಟೇನೆ. ಈ ವಿಷಯಗಳನ್ನ ಸ್ವಾಮಿ ಕಲ್ತ್ಕೋತಾನೆ. ಸ್ವಾಮಿಯ ಈ ಸ್ಯಾಡ್ ಸ್ಟೋರಿಯನ್ನ ಐಶ್ವರ್ಯಗೆ ತರುಣ್ ಹೇಳ್ತಾನೆ. ಅವಾಗ ಅವ್ರಿಗೂ ಸ್ವಲ್ಪ ಬೇಜಾರಾಗುತ್ತೆ, ಪಾಪ ಅಂತ ಅನ್ಸುತ್ತೆ. ಆಮೇಲೆ ತರುಣ್ಗೆ 3ನೇ ಸೀಕ್ರೆಟ್ ಅನ್ನು ಹೇಳ್ಕೊಡ್ತಾರೆ. ಆದ್ರೆ ಈ ಸೀಕ್ರೆಟ್ ನ ತರುಣ್ ಯಾರಿಗೂ ಹೇಳ್ಬಾರ್ದು, ತನ್ನ ತಂದೆಗೆ ಮಾತ್ರ ಹೇಳಲೇಬಾರ್ದು ಅಂತ ಹೇಳ್ಬಿಟ್ಟು ಇವರಿಬ್ಬರಲ್ಲಿ ಮಾತಾಗುತ್ತೆ. ಆದ್ರೆ ಇಲ್ಲಿ ಸ್ವಾಮಿ ಲಾಸ್ಗೆ ಎದುರಿ ಕೂತ್ಕೊಳ್ಳಲ್ಲ. ಲಾಸ್ಟ್ ಟೈಮು ತರುಣ್ ಸ್ಟಾಕ್ ನಲ್ಲಿ ಪ್ರಾಫಿಟ್ ಮಾಡಿರೋದನ್ನ ನೋಡಿರ್ತಾನೆ. ಸ್ವಾಮಿಗೆ ರಿಯಲೈಸ್ ಆಗುತ್ತೆ ಸ್ಟಾಕ್ ನಲ್ಲಿ ನಿಜವಾದ ದುಡ್ಡು ಇರೋದು ಅಂತ. ಆದ್ರೆ ಯಾವ ಸ್ಟಾಕ್ ಅಂತ ಯೋಚಿಸ್ತಿರ್ಬೇಕಾದ್ರೆ ತರುಣ್ ನ ವಿಶ್ ಲಿಸ್ಟ್ ಅಲ್ಲಿ ಇರುವಂತಹ ಕೆಲವು ಸ್ಟಾಕ್ ಗಳನ್ನ ನೋಡ್ಕೊಂಡಿರ್ತಾನೆ. ವಿಶ್ ಲಿಸ್ಟ್ ಅಂದ್ರೆ ನೆಕ್ಸ್ಟ್ ನಾನು ತಗೊಳೋದಕ್ಕೆ ನೋಡ್ತಿರುವಂತಹ ಸ್ಟಾಕ್ ಗಳ ಲಿಸ್ಟ್ ಆಗಿರುತ್ತೆ. ಆ ಸ್ಟಾಕ್ ನಲ್ಲಿ ಸಿಪ್ಪು ಮತ್ತೆ ಲಂಸಮ್ ನಲ್ಲಿ ಇನ್ವೆಸ್ಟ್ ಅನ್ನ ಮಾಡೋದಕ್ಕೆ ಶುರು ಮಾಡ್ತಾನೆ. ಅದೃಷ್ಟ ಏನು ಅಂದ್ರೆ ಈ ಸಲ ಸ್ವಾಮಿಗೆ ಲಾಭ ಆಗುತ್ತೆ. ಏಷ್ಯನ್ ಪೇಂಟ್ಸ್ ನಲ್ಲಿ ಸಿಪ್ ಅನ್ನ ಮಾಡಿರ್ತಾನೆ, 16% ರಿಟರ್ನ್ ಬಂದಿರುತ್ತೆ. ತಾಜ್ GVK ಹೋಟೆಲ್ಸ್ ನಲ್ಲಿ ಲಂಸಮ್ ಅನ್ನ ಇನ್ವೆಸ್ಟ್ ಮಾಡ್ಬಿಟ್ಟು 68% ಅಷ್ಟು ಸಿಕ್ಕಿರುತ್ತೆ. ಇನ್ನೂ ಕೆಲವು ಲಾಭಗಳು ಸಿಕ್ಕಿರ್ತವೆ. ಆದ್ರೆ ತರುಣ್ಗೆ ಅದೇ ತಾಜ್ ನಲ್ಲಿ ಸಿಪ್ ಅನ್ನ ಇನ್ವೆಸ್ಟ್ ಮಾಡಿ 120% ರಿಟರ್ನ್ ಸಿಕ್ಕಿರುತ್ತೆ. ಏಷ್ಯನ್ ಪೇಂಟ್ ನಲ್ಲಿ ಲಂಸಮ್ ಅನ್ನ ಇನ್ವೆಸ್ಟ್ ಮಾಡಿ 98% ಅಷ್ಟು ಸಿಕ್ಕಿರುತ್ತೆ. ಮತ್ತೆ ಯಾಕೆ ಸ್ವಾಮಿಗೆ ಈ ರೀತಿ ಕಡಿಮೆ ರಿಟರ್ನ್ ಬಂತು ಅಂದ್ರ ಅದಕ್ಕೆ 3 ರೀಸನ್ ಇದಾವೆ. ಒಂದು, ಮಾರ್ಕೆಟ್ ಲೋ ಅಂಡ್ ಲೋ ಹೋಗ್ತಿರ್ಬೇಕಾದ್ರೆ ಸಿಪ್ಪು ಬೆಟರ್ ಆಗಿರುತ್ತೆ. ತಾಜ್ ಹೋಟೆಲ್ ನ ನೋಡಿ 4-5 ವರ್ಷದಿಂದ ಬೀಳ್ತಾನೆ ಬರ್ತಾ ಇದೆ. ಒಂದು ಸ್ಟಾಕು ಲೂಸಿಂಗ್ ನಲ್ಲಿ ಹೋಗ್ತಾ ಇದೆ ಅಂದ್ರೆ ಆ ಸ್ಟಾಕು ಮತ್ತೆ ಮೇಲ್ ಹೋಗುತ್ತೆ ಅನ್ನುವಂತ ರಿಸರ್ಚ್ ನಿಮ್ಮ ಹತ್ರ ಇದ್ರೆ ಬೀಳ್ತಿರೋ ಮಾರ್ಕೆಟ್ ನಲ್ಲಿ ಸಿಪ್ ನಲ್ಲಿ ನಾವು ಹೆಚ್ಚು ರಿಟರ್ನ್ ಅನ್ನ ತಗೋಬಹುದು. ಎರಡನೇದು, ಏಷ್ಯನ್ ಪೇಂಟ್ಸ್ ನಲ್ಲಿ 2 ವರ್ಷ ಮಾರ್ಕೆಟ್ ಬಿದ್ದಿದೆ ಅಷ್ಟೇನೆ. ಸೊ ಇವಾಗ ನಾವು ಸಿಪ್ ಮಾಡೋಕ್ ಹೋದ್ರೆ ಹೆಚ್ಚು ಪ್ರೈಸ್ ಗೆ ನಾವು ತಗೋಬೇಕಾಗುತ್ತೆ. ಸೊ ಇಲ್ಲಿ ಒಂದು ಲಂಸಮ್ ಅನ್ನ ಹಾಕಿದ್ರೆ ಈ ಒಂದೇ ಸ್ಟಾಕ್ ನಲ್ಲಿ ಹೆಚ್ಚು ಲಾಭ ನಮಗೆ ಬರುತ್ತೆ. 3ನೇ ಕಾರಣ, ಇಂಡೆಕ್ಸ್ ಫಂಡ್ ತರ ಯಾವುದೇ ಸ್ಟಾಕು ಮೇಲೆ ಹೋಗುತ್ತೆ ಅಂತ ಹೇಳ್ಬಿಟ್ಟು ಹೇಳೋದಕ್ಕೆ ಆಗೋದೇನೆ ಇಲ್ಲ. ಸ್ಟಾಕ್ ನಲ್ಲಿ ಇನ್ವೆಸ್ಟ್ ಮಾಡಬೇಕಾದ್ರೆ ರಿಸರ್ಚ್ ಅನ್ನೋದು ತುಂಬಾನೇ ಮುಖ್ಯ ಆಗಿರುತ್ತೆ. ತರುಣ್ ಹತ್ರ ಟೈಮ್ ಇರೋದ್ರಿಂದ ಸ್ಟಾಕ್ ನಲ್ಲಿ ರಿಸರ್ಚ್ ಅನ್ನ ಮಾಡಿ ಹೆಚ್ಚು ಲಾಭವನ್ನ ತಗೋತಾ ಹೋಗ್ತಾನೆ ಅಷ್ಟೇನೆ. ರಿಸರ್ಚ್ ಸರಿ ಇಲ್ಲ ಅಂದ್ರೆ ಹೆಚ್ಚು ಲಾಸ್ ಆಗುವಂತಹ ಸಾಧ್ಯತೆನೂ ಇರುತ್ತೆ. ಸ್ವಾಮಿದು ಅದೃಷ್ಟದಲ್ಲಿ ಪ್ರಾಫಿಟ್ ಸಿಕ್ಕಿದ್ರೆ ತರುಣ್ ರಿಸರ್ಚ್ ಮುಖಾಂತರ ಪ್ರಾಫಿಟ್ ಅನ್ನು
ಅನ್ನ ತಗೊಂಡಿರ್ತಾನೆ. ಇದೆಲ್ಲವನ್ನು ನೋಡಾದ್ಮೇಲೆ ಸ್ವಾಮಿ ತರುಣ್ಗೆ ನೀನು ಎಷ್ಟು ಬುದ್ಧಿವಂತ ಇದೆಯಾ, ಇಷ್ಟೊಂದು ಪ್ರಾಫಿಟ್ ಅನ್ನ ತಗೊಂತಾ ಇದೆಯಲ್ಲ, ಅದು ಹೇಗೆ ಅಂತ ಹೇಳ್ಬಿಟ್ಟು ಹೇಳ್ಕೊಡು ಅಂತ ಕೇಳ್ತೇನೆ. ಅದಕ್ಕೆ ತರುಣ್ ಹೇಳ್ತಾನೆ, ನಂದು ಏನಂತ ದೊಡ್ಡ ಪ್ರಾಫಿಟ್ ಅಲ್ಲ, ನಮ್ಮ ಕಂಪ್ನಿಯಲ್ಲಿ ಐಶ್ವರ್ಯ ಅಂತ ಇದ್ದಾರೆ, ಅವರು F&O ನಲ್ಲಿ ಟ್ರೇಡ್ ಅನ್ನ ಮಾಡಿ 10 ಪಟ್ಟು ಪ್ರಾಫಿಟ್ ಅನ್ನ ಮಾಡ್ತಾ ಇರ್ತಾರೆ, ನನಗೂ ಹೇಳ್ಕೊಡ್ತೀನಿ ಅಂತ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ಐಶ್ವರ್ಯ ಬಗ್ಗೆ ಹೇಳ್ತಾನೆ. ಸ್ವಾಮಿಗೆ ಇವಾಗ ಬ್ರೈನ್ ನೋಡೋದಕ್ಕೆ ಶುರುವಾಗುತ್ತೆ. F&O ನಲ್ಲಿ ತುಂಬಾ ದುಡ್ಡಿದೆ, ಸಿಕ್ಕಾಪಟ್ಟೆ ಪ್ರಾಫಿಟ್ ಬರುತ್ತೆ ಅಂತ ಹೇಳ್ಬಿಟ್ಟು F&O ನನ್ನ ಟ್ರೈ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನೋಡ್ತಾ ಇರ್ತಾನೆ. ತರುಣ್ ಈ ಲಂಸಮ್ ಮತ್ತು ಸಿಪ್ ಅನ್ನ ಹೇಳ್ಕೊಟ್ಟು ಇಷ್ಟು ಲಾಭವನ್ನ ಮಾಡ್ಕೊಂಡಿದ್ದಕ್ಕೆ ಥ್ಯಾಂಕ್ಸ್ ಹೇಳೋದಕ್ಕೆ ಐಶ್ವರ್ಯ ಹತ್ರ ಹೋಗ್ತಾನೆ. ಆದ್ರೆ ಐಶ್ವರ್ಯ ತುಂಬಾ ಬೇಜಾರಲ್ಲಿ ಇರ್ತಾರೆ. ಯಾಕೆ ಏನಾಯ್ತು ಅಂತ ಹೇಳ್ಬಿಟ್ಟು ಕೇಳಿದಾಗ ಅವರು ಇಷ್ಟು ವರ್ಷ ಇನ್ವೆಸ್ಟ್ ಅನ್ನ ಮಾಡಿ ಕೂಡಿಟ್ಟಂತಹ ಎಲ್ಲಾ ಹಣವನ್ನ ಕಳ್ಕೊಂಡಿರ್ತಾರೆ, ಅಂದ್ರೆ ಎಲ್ಲಾ ದುಡ್ಡನ್ನು ಕಳ್ಕೊಂಡಿರ್ತಾರೆ. ಇವರಿಬ್ಬರ ಜೊತೆ ಮಾತಾಗಿದ್ದಂತಹ 3ನೇ ಸೀಕ್ರೆಟ್ ತರುಣ್ಗೆ ನೆನಪಾಗುತ್ತೆ. ಅದು ಅವಳು ಕೆಲಸವನ್ನ ಬಿಟ್ಟು ಬರೀ ಟ್ರೇಡಿಂಗ್ ನಲ್ಲೇ ದುಡ್ಡನ್ನ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಒಂದು ಡ್ರೀಮ್ ಇರುತ್ತೆ. ನಾನು ಕೆಲಸವನ್ನ ಬಿಡೋದು ಯಾರಿಗೂ ಗೊತ್ತಾಗಬಾರದು ಅಂತ ಹೇಳ್ಬಿಟ್ಟು ಸ್ಪೆಷಲಿ ಅವರ ತಂದೆಗೆ ಅಂತ ಹೇಳ್ಬಿಟ್ಟು ಇವರು ಸೀಕ್ರೆಟ್ ಅನ್ನ ಮಾತಾಡ್ಕೊಂಡಿರ್ತಾರೆ. ಆದ್ರೆ ಇವಾಗ ಕೆಲಸ ಬಿಡೋದು ಹೋಗ್ಲಿ, ಇಷ್ಟು ದಿನ ಆ ಕೆಲಸದಿಂದ ಉಳಿಸಿದಂತಹ ಸೇವಿಂಗ್ಸ್, ಆ ಟ್ರೇಡಿಂಗ್ ಅನ್ನ ಮಾಡೋದಕ್ಕೆ ತಗೊಂಡಂತಹ ಕೆಲವು ಲೋನ್ ಎಲ್ಲ ಸೇರಿಸ್ಬಿಟ್ಟು ಲೈಫ್ ಲಾಂಗು ಆ ಲೋನ್ ಅನ್ನ ತೀರ್ಸೋದ್ರಲ್ಲೇನೆ ಇವಳ ಜೀವನ ಹೋಗೋ ರೀತಿ ಇರುತ್ತೆ. ಇದನ್ನೆಲ್ಲ ನೆನೆಸ್ಕೊಂಡು ಐಶ್ವರ್ಯ ಅಳೋದಕ್ಕೆ ಶುರು ಮಾಡ್ಬಿಡ್ತಾನೆ. ತರುಣ್ಗೂ ತುಂಬಾನೇ ಬೇಜಾರಾಗುತ್ತೆ. ತರುಣ್ ಇದೇ ಮಿಸ್ಟೇಕ್ ಅನ್ನ ಮಾಡೋದಕ್ಕೆ ಇಷ್ಟಪಡಲ್ಲ. ಇರೋಂತಹ ದುಡ್ಡನ್ನ ಸೇಫ್ ಆಗಿ ಇಟ್ಕೊಳ್ಳೋದನ್ನೇ ದೊಡ್ಡ ಇನ್ವೆಸ್ಟ್ ಅನ್ನ ಮಾಡಿ ದೊಡ್ಡ ರಿಟರ್ನ್ ಅನ್ನ ಪಡೆದಷ್ಟೇ ಮುಖ್ಯ ಅನ್ನೋದನ್ನ ಆತ ತಿಳ್ಕೊತಾನೆ. ಆಮೇಲೆ ಟೀಚರ್ ಅನ್ನ ಮೀಟ್ ಮಾಡ್ಬಿಟ್ಟು ಇದೆಲ್ಲವನ್ನು ಹೇಳ್ತಾ ಹೋಗ್ತಾನೆ. ಅವರ ಇನ್ವೆಸ್ಟ್ಮೆಂಟ್ ಸ್ಟ್ರಾಟಜಿ ಏನು ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾನೆ. ಟೀಚರ್ ಸಿಪ್ ಮತ್ತೆ ಲಂಸಮ್ ನಲ್ಲಿ ಇನ್ವೆಸ್ಟ್ ಅನ್ನ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆದ್ರೆ ಅವರು ಸ್ಟಾಕ್ ಗಳ ಬಗ್ಗೆ ಅಷ್ಟು ಇಂಟ್ರೆಸ್ಟ್ ಅನ್ನ ತೋರಿಸಿರಲ್ಲ. ಅವರು ಹೆಚ್ಚಾಗಿ ಮ್ಯೂಚುವಲ್ ಫಂಡ್ ನಲ್ಲಿ ಸಿಪ್ ಅನ್ನ ಮಾಡ್ತಾ ಇರ್ತಾರೆ. ಕಾರಣ ಅವರಿಗೆ ಸ್ಟಾಕ್ ಗಳನ್ನ ರಿಸರ್ಚ್ ಮಾಡೋದಕ್ಕೆ ಅಷ್ಟೊಂದು ಟೈಮ್ ಇರಲ್ಲ. ಅವ್ರಿಗೆ ಇರುವಂತಹ ಟೈಮ್ ಅಲ್ಲಿ ಬೆಸ್ಟ್ ಮ್ಯೂಚುವಲ್ ಫಂಡ್ ಗಳನ್ನ ಸೆಲೆಕ್ಟ್ ಮಾಡ್ಬಿಟ್ಟು ಅದನ್ನ ಮೇಂಟೈನ್ ಮಾಡ್ತಿರುವಂತಹ ಮ್ಯಾನೇಜರ್ಸ್ ಗಳಿಗೆ ಫೀಸ್ ಅನ್ನ ಕೊಟ್ಟು ಅವರು ಬೆಸ್ಟ್ ಸ್ಟಾಕ್ ಗಳನ್ನ ಸೆಲೆಕ್ಟ್ ಮಾಡೋ ರೀತಿ ಮಾಡ್ಕೊಂಡಿರ್ತಾರೆ. ಕೆಲಸ ಎಲ್ಲಾನು ಮ್ಯೂಚುವಲ್ ಫಂಡ್ ಅವರು ಮಾಡ್ತಾರೆ. ಇವರು ಒಳ್ಳೆ ಮ್ಯೂಚುವಲ್ ಫಂಡ್ ಯಾವ್ದು ಅಂತ ಹೇಳ್ಬಿಟ್ಟು ಸೆಲೆಕ್ಟ್ ಅನ್ನ ಮಾಡ್ತಾರೆ ಅಷ್ಟೇ. ಈ ರೀತಿ ಸಿಪ್ ಅನ್ನ ಮಾಡ್ತಾ ಇರ್ತಾರೆ. ಮತ್ತೆ ಮಾರ್ಕೆಟ್ ಏನಾದ್ರೂ ಡೌನ್ ಆದಾಗ ಲಂಸಮ್ ನಲ್ಲೂ ಕೆಲವು ಸತಿ ಇನ್ವೆಸ್ಟ್ ಅನ್ನ ಮಾಡ್ತಾರೆ. ಹೀಗೆ ಹಲವು ಮ್ಯೂಚುವಲ್ ಫಂಡ್ ಗಳಲ್ಲಿ ಇವರು ತಮ್ಮ ಪೋರ್ಟ್ಫೋಲಿಯೋನ ಡೈವರ್ಸಿಫೈ ಮಾಡಿರ್ತಾರೆ. ಆದ್ರೆ ಸ್ವಾಮಿ ಮತ್ತೆ ಐಶ್ವರ್ಯ F&O ನಲ್ಲಿ ಟ್ರೇಡ್ ಅನ್ನ ತಿಳ್ಕೋಬೇಕು ಅಂತಾನೆ ಒಬ್ಬ ಫ್ರಾಡ್ ಗುರು ಹತ್ರ ಹೋಗ್ತಾ ಇದ್ದಾರೆ. ಸೊ ಇಷ್ಟೆಲ್ಲ ಕೇಳಿದ್ಮೇಲೆ ಇವಾಗ ನೀವೇ ಹೇಳ್ಬೇಕು, ಸಿಪ್ಪು ಬೆಟರಾ ಅಥವಾ ಲಂಸಮ್ ಬೆಟರಾ? ಕಾಮೆಂಟ್ ಮಾಡಿ ಹೇಳಿ. ಇನ್ವೆಸ್ಟ್ಮೆಂಟ್ ಜರ್ನಿಯನ್ನ ನೀವು ನೆಕ್ಸ್ಟ್ ಲೆವೆಲ್ಗೆ ತಗೊಂಡೋಗ್ಬೇಕು ಅಂದ್ರೆ ಈ ವಿಡಿಯೋವನ್ನ ತಪ್ಪದೆ ನೋಡಿ.